ಕಾಮ್ಗಳಿದ್ರು ಹೊಸಟ್ಟಿ ಒಳಗೆ ಯಾಕೆ ಮಾಡಿದೆ ಅಂತಂದ್ರೆ ನಾವು ಇತ್ತೀಚಿನ ದಿನದಲ್ಲಿ ವಿಚಾರ ಮಾಡಕತ್ತಿದ್ದು ಅಂದ್ರೆ ಶಿಕ್ಷಣ ಅಂದ್ರೆ ಸುಮಾರು ಈಗ ನಿಮ್ಮ ಆಶೀರ್ವಾದದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅರ್ಬಾನ್ ಕ್ಷೇತ್ರದಲ್ಲಿ MLA ಆಗಿ 20 ವರ್ಷ 3 ತಿಂಗಳಾಯ್ತು. ಈಗ ಅಂದ್ರೆ ಇವತ್ತಿಗೆ 20 ವರ್ಷ 3 ತಿಂಗಳಾಯ್ತು. ಅಂದ್ರೆ 2004 ಮೇದಲ್ಲಿ ಚುನಾವಣೆ ಆಗಿತ್ತು. ಅದಕ್ಕೆ ನಾನು ಇದೀಗ ಅವ್ರು ಹೇಳಿದಂಗೆ ಪ್ರತಿ ಗ್ರಾಮದಲ್ಲಿ ನಾವೆಲ್ಲ ಒಂದೊಂದು ಶಿಕ್ಷಕರ ದಿನಾಚರಣೆ ಮಾಡ್ತಿದ್ವಿ. ಅದಕ್ಕೆ ಅದ್ರ ಜೊತೆಗೆ ನಾವು ಇಂಥ ಸಣ್ಣ ಗ್ರಾಮದಲ್ಲಿ ಮಾಡೋ ಉದ್ದೇಶ ಏನಂದ್ರೆ ತಾವೆಲ್ಲ ಗುರುಗಳು ಗುರು ಮಾತೆಯರು ಎಲ್ಲ ಶಿಕ್ಷಣ ಅಧಿಕಾರಿಗಳು ಬರ್ತೀರಿ ಅಂದ್ರೆ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಗ್ರಾಮೀಣ ಭಾಗದಲ್ಲಿ ನಮ್ಮ ಜನಕೃಷಿಗಳೆಲ್ಲ ನಮ್ಮ ಹೊಸಟ್ಟಿ ಊರಲ್ಲಿ ಅವರೆಲ್ಲ ಎಷ್ಟು ಖುಷಿ ಆದ್ರಂದ್ರೆ ಹೊಸಟ್ಟಿಲಿ ಸ್ಟಾಫ್ ಇರ್ಬೋದು, ಇಲ್ಲಿ ಮಕ್ಳು ಇರ್ಬೋದು, ಎಲ್ಲರಂದ್ರೆ ನಮ್ಮಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಶಿಕ್ಷಣಕ್ಕೆ ಇನ್ನೂ ಪ್ರೇರಣೆ ಆಗ್ಬೇಕಿದೆ ಅಂತೇಳಿ ಆ ಉದ್ದೇಶದಿಂದ ಹೊಸಟ್ಟಿಯಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡಿದ ಗ್ರಾಮೀಣ ಪ್ರದೇಶದ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಬಹಳ ಉನ್ನತ ಸ್ಥಾನಕ್ಕೆ ಅವರೆಲ್ಲ ಹೋಗ್ಬೇಕಂತೇಳಿ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ನಾವು ಹೊಸಟ್ಟಿಯಲ್ಲಿ ನಾವು ಅಂದ್ರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡ್ತಿದ್ದೇವೆ. ಇದ್ರ ಜೊತೆಗೆ ಇಡೀ ಅರ್ಬಾನ್ ಕ್ಷೇತ್ರದಲ್ಲಿ ಎಲ್ಲರೂ ಅಂದ್ರೆ ಇಡೀ ಎಷ್ಟು ಊರು ಬರ್ತಾವು ಎಲ್ಲರೂ ನಮಗೆ ಬಹಳ ಪ್ರೀತಿ ಗೌರವದಿಂದ ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಗೊಂದು ಮಾತು ಹೇಳ್ತಾನೆ, 23 ಮಂದಿ ಚುನಾವಣೆ ಆದಾಗ ಈ ಭಾಗದ ಈ ಊರಿನ ಜನ ಹೆಂಗದಾರಂದ್ರ ಎಷ್ಟು ಓಟ್ ಹಾಕಿಲ್ಲ ಎಲ್ಲ ನನಗ ಬಿದ್ದಿದ್ದು 17 ಅಷ್ಟೇ ಬೇರೆದವ್ರು ಬಿದ್ದಿದ್ದು. ಅದಕ್ಕೆ ಅವ್ರಿಗೆ ಗೌರವ ಇರ್ಲಿ ಅಂತೇಳಿ ಅದು ಒಂದು ಉದ್ದೇಶ ಶಿಕ್ಷಕರ ದಿನಾಚರಣೆ ಇಲ್ಲಿ ಮಾಡಬೇಕು. ಅವರು 17 ಅಷ್ಟೇ ಬೇರೆದವ್ರು ಹಾಕಿರಿ, ಎಲ್ಲ ಎಷ್ಟು ಓಟ್ ಎಲ್ಲ ನನಗೆ ಹಾಕಿರಿ ಅಂದ್ರೆ ಅದಕ್ಕೆ ಹೊಸವ್ರಿಗೆ ಅಂದ್ರೆ ಒಂದು ಧನ್ಯವಾದ ಹೇಳೋನು, ಅವ್ರಿಗೆ ಒಂದು ಗೌರವ ಕೊಡೋನು. ಶಿಕ್ಷಕರ ದಿನ ಅವ್ರ ಊರಾಗ ಒಂದು ದೊಡ್ಡ ಜಾತ್ರೆ ಹಬ್ಬ ತರ ಆಗ್ಲಿ ಅಂತೇಳಿ ಅದು ಎಲ್ಲ ಉದ್ದೇಶ ಇತ್ತು. ಅದಕ್ಕೆ ಇದನ್ನೆಲ್ಲ ಕಾರ್ಯಕ್ರಮ ಮಾಡತ್ತೀವಿ. ತಾವೆಲ್ಲರೂ ಈ ಶಿಕ್ಷಣದಲ್ಲಿ ಅಂದ್ರೆ ತಾವೆಲ್ಲ ಗುರುಗಳು ಗುರುಮಾತೆಯರು ನಮ್ಮ ಮನ್ನಿಕೇರಿ BO ಎಲ್ಲರೂ ನೀವು ಬಹಳ ಅಚ್ಚುಕಟ್ಟಾಗಿ ಈ ಭಾಗದ ಶಿಕ್ಷಣ ಬೆಳೆಸ್ಕೊಂಡು ಹೊಂಟಿದ್ದೀರಿ. ಯಾಕಂದ್ರೆ ಅಷ್ಟು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಈಗ ನಮ್ಮಲ್ಲಿ ಕೆಲವೊಂದಂದ್ರೆ ಪಾಯಿಂಟ್ಸ್ ನಾವು ಮಾಡಿದ್ದೇವೆ. ಮೂಡಲ್ಗಿ ಶಿಕ್ಷಣ ವಲಯದಲ್ಲಿ ಅಂದ್ರೆ ಸುಮಾರು 438 ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾವು. 272 ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ನಮ್ಮ ಗೌರ್ಮೆಂಟ್ ನಡೆಸ್ತಾವು. ಸುಮಾರು ಈ ವಲಯದಲ್ಲಿ ಇಡೀ ನಮ್ಮ ಮೂಡಲ್ಗಿ ವಲಯದಲ್ಲಿ 80,296 ವಿದ್ಯಾರ್ಥಿಗಳು ಓದ್ತಾರೆ. 46,221 ವಿದ್ಯಾರ್ಥಿಗಳು ನಮ್ಮ ಪ್ರಾಥಮಿಕ ಪ್ರೌಢ ಶಾಲೆಯಲ್ಲಿ ಓದ್ತಾರೆ. ಅಂದ್ರೆ ನಿಮಗೂ ನಮಗೆಲ್ಲ ಹೆಮ್ಮೆ ಪಡುವಂತ ವಿಷಯ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಇಷ್ಟು ಜನ ಬರ್ತಾರಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂತ ವಿಷಯ. ಅಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಶಿಕ್ಷಣ ಬಹಳ ಅದು ದೊಡ್ಡ ಪ್ರಮಾಣ ನಿಮ್ಮ ಅಂದ್ರೆ ಶಕ್ತಿ ಐತೆ ಅಂತೇಳಿ ಇದು ಅರ್ಥ ತೋರಿಸ್ತೈತೆ. ಯಾಕಂದ್ರೆ ಗೌರ್ಮೆಂಟ್ ಸಂಸ್ಥೆ ಈಗೆಲ್ಲ ನೀವು ನೋಡ್ತೀರಿ ಎಲ್ಲರೂ ಪ್ರೈವೇಟ್ ಹೋಗ್ತಾರೋ, ಪ್ರೈವೇಟ್ದಾಗ ಚಲೋ ಶಿಕ್ಷಣ ಸಿಗ್ತೈತಿ, ಪ್ರೈವೇಟ್ದಾಗ ಚಲೋ ಟೀಚರ್ ಇರ್ತಾರೋ, ಗೌರ್ಮೆಂಟ್ ಅಲ್ಲಿ ಇರೋದಿಲ್ಲ ಅಂತೇಳಿ ಇದೊಂದು ಮಂದಿ ತೆಲಾಕ್ಬಿಟ್ಟಿರ್ತದೆ. ಆದ್ರೂ ಅದನ್ನು ಭರಿಸಿಬಿಟ್ಟು ನೀವೆಲ್ಲ ಮೂಡಲ್ಗಿ ವಲಯದವ್ರು ಅಷ್ಟು ಅಚ್ಚುಕಟ್ಟಾಗಿ ನಡೆಸಿದಿಲ್ಲ. ಅದಕ್ಕೆ ತಮ್ಗೆ ಅನಂತ ಕೊಡಿ ಮತ್ತೊಂದ್ಸಲ ಧನ್ಯವಾದಗಳು ಗುರುಗಳಿಗೆ ಗುರುಮಾತೆಯರಿಗೆ ಅಜಿತ್ ಮನ್ನಿಕೇರಿ ಅವರಿಗೆ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಏನೋ ಟೀಮ್ ಆಗಿ ವರ್ಕ್ ಮಾಡತ್ತೀರಿ. ಇದನ್ನ ಹಿಂಗೆ ಮುಂದುವರ್ಕೊಂಡು ಹೋಗ್ಬೇಕು ಹೇಳುತ್ತಾ ಎಲ್ಲರೂ ಶಿಕ್ಷಣ ಬಗ್ಗೆ ಎಷ್ಟು ಒತ್ತು ಕೊಟ್ಟು ಸುಮಾರು ನಮ್ಮ ಭಾಗದಲ್ಲಿ ಮೂಡಲ್ಗಿ ವಲಯದಲ್ಲಿ ಅಥವಾ ಅರ್ಬಾನ್ ವಿಧಾನಸಭಾ ಕ್ಷೇತ್ರದಲ್ಲಿ 9 ಮೊರಾರ್ಜಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ನಾವು. ಯಾಕಂದ್ರೆ ವಿಶೇಷವಾಗಿ ಎಲ್ಲಿಯೂ ಅಷ್ಟು ಶಾಲೆಗಳು ಪ್ರಾರಂಭ ಆಗೋದಿಲ್ಲ. ಅದಕ್ಕೆ ಕೊಟ್ಟಿದ್ದ ಬಡ ಮಕ್ಕಳು ವಿದ್ಯಾರ್ಥಿಗಳು ಎಜುಕೇಶನ್ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದ್ರೆ ಅವರೆಲ್ಲರಿಗೂ ಹೆಚ್ಚು ಕಮ್ಮಿ ನಾನೊಂದು ಲೆಕ್ಕ ತೆಗೆದೆ ಮೊನ್ನೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಈ ಸಲ ಇಷ್ಟು ಸ್ಟ್ರಿಕ್ಟ್ಲಿ ಮಾಡ್ತಾರೆ. ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿದ್ರು, ಮೆರಿಟಿಮ್ಯಾಗ್ ಮಾಡಿದ್ರು. ಸುಮಾರು ನಮ್ಮ ತಾಲೂಕಿನಿಂದ 900 ಹುಡುಗರು ಇಡೀ ಜಿಲ್ಲೆಯಲ್ಲಿ ಮೊರಾರ್ಜಿಗೆ ಸೆಲೆಕ್ಷನ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿತ್ತು. ಅಂದ್ರೆ 900 ಹುಡುಗರು ಮೆರಿಟಿಮ್ಯಾಗ್ ಪಾಸ್ ಆಗಿ ಅಂದ್ರೆ ಅಲ್ಲಿ ಹೋಗಿದ್ದಾರೆ. ಯಾಕಂದ್ರೆ ಈ ಸಲ ಯಾವ ಇನ್ಫ್ಲೂಯೆನ್ಸ್ಗೆ ಇದು ಮಾಡೋದಿಲ್ಲ, ಕಡಿಮೆ ಮಾರ್ಕ್ಸ್ ಬಂದರೂ ತಗೋದಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಅಷ್ಟೆಲ್ಲ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡೆಲ್ಲ ಈ ತರ ಮಾಡಿದಿರಿ. ಅದಕ್ಕೆ ತಾವೆಲ್ಲರೂ ಶಿಕ್ಷಕರ ಅಂದ್ರೆ ಪಾತ್ರನ ಹೇಳ್ತೀನಿ ಪ್ರತಿ ಇದ್ರೊಳಗೆ. ಯಾಕಂದ್ರೆ ದೇಶ ಕಟ್ಟಾಕ, ದೇಶ ಬೆಳೆಸಾಕ, ದೇಶ ಉಳಿಸಾಕ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾದಂತ ಕೆಲಸ. ಅದನ್ನ ತಾವು ಮಾಡ್ತಾ ಇದ್ರಿ. ಅದಕ್ಕೆ ನಾ ಹೇಳ್ತೀನಿ ಬಹಳ ಸಲ ದೇವರು ಭಗವಂತ ಈ ಕೆಲಸ ನಿಮ್ಗೆ ಅಂದ್ರೆ ಮಾಡತ್ತೀವಿ ನಿಮ್ಗೆ ಕೊಟ್ಟು ಇಲ್ಲಿ ಕೇಳಿ ನೀವು ಪುಣ್ಯ ಮಾಡಿದವ್ರು ಅಂತ ತಿಳ್ಕೊತ. ಯಾಕಂದ್ರೆ ಎಲ್ಲರಿಗೂ ಇದಂತ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಅಂತ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ರಿ. ಈ ಸಮಾಜಕ್ಕೆ ಇನ್ನೂ ಒಳ್ಳೆ ಆಗುವಂತ ಶಕ್ತಿ ನಮ್ಮ ಹುಡುಗರ ಮಕ್ಕಳನ್ನೆಲ್ಲ ತಾವು ತಯಾರು ಮಾಡಿ ಈ ಸಮಾಜಕ್ಕೂ ದೇಶಕ್ಕೆ ಒಳ್ಳೆ ಆಗುವಂತ ಕೆಲಸ ತಾವು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೀನಿ. ಮತ್ತೆ ಇನ್ನೂ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಾವು ಅಂದ್ರೆ ಇನ್ನೂ ಕೆಲವೊಂದು ಈಗಾಗಲೇ ನಮ್ಮ ವಲಯಲ್ಲಿ ತಾವು ನಾ ಹೇಳಿಲ್ಲ 20 ವರ್ಷ 3 ತಿಂಗಳ ಏನ್ ನನ್ನ ಅಧಿಕಾರ ಅವಧಿಯೊಳಗೆ 37 ಟೋಟಲ್ ಹೈಸ್ಕೂಲ್ ಅಂದ್ರೆ ಮೊದಲು ಬಹಳ ಕಡಿಮೆ ಇದ್ದು ಟೋಟಲ್ 37 ಅಂದ್ರೆ ಹೈಸ್ಕೂಲ್ ನಮ್ಮಲ್ಲಿ ಪ್ರಾರಂಭ ಅದು. ಮೊನ್ನೆ ಕಲ್ಲೋಳಿ ಒಂದು ಬೇರೆ ಕಡೆ ಬಂದಾಗಿತ್ತು ಅಂತ ನಾವು ಕಲ್ಲೋಳಿ ಸ್ಟಾರ್ಟ್ ಮಾಡಿದ್ರು. ಮುಂದಿನ ದಿನಮಾನದಲ್ಲಿ ಇನ್ನೂ ಕೆಲವೊಂದು ಊರುಗಳದಾವೆಲ್ಲ ತುಕಾನಾಟಿ ಮತ್ತೊಂದು ಕಡೆ ಅಲ್ಲಿ ಎಲ್ಲ ನಾವು ಹೈಸ್ಕೂಲ್ ಪ್ರಾರಂಭ ಮಾಡ್ಬೇಕಂತ ಜನರ ಬೇಡಿಕೆ ಐತಿ. ಎಲ್ಲಿ ಸಾಧ್ಯ ಆಗತ್ತೆ ಅದಕ್ಕೆ ಇನ್ನೊಂದು ಕಂಡ್ರಟ್ಟಿ ಊರಾಗ ಮೊನ್ನೆ ಎಲ್ಲ ಹೆಣ್ಮಕ್ಳು ಬಂದಿರ ನಮ್ಮ ಊರಾಗ ಬಂದಿದ್ದೀರಿ ಆಯ್ತು. ಅದಕ್ಕೆ ಹೆಸರು ತಗೊಂಡು ಮತ್ತಿಂದ ಅದಕ್ಕೆ ಅವರೆಲ್ಲ ಬಂದಿರೋರು. ಅದಕ್ಕೆ ನಮ್ಮ ಹುಡುಗರು ಯಾಕಂದ್ರೆ 7ನೇ ತಾರೀಕಲ್ಲಿ ಸಾಲಿ ಬಿಡಾತಾರೋ ಮುಂದೆ ಹೋಗ್ಬಾರೋ
ಅದಕ್ಕೆ ನಮ್ಗೆ ಹೈಸ್ಕೂಲ್ ಬೇಕಾದ ಅದಕ್ಕೆ ನಾ ಹೇಳಿ ಹೆಂಗಾರ ಸ್ವಲ್ಪ ತಡ್ಕೋರಿ. ಯಾಕಂದ್ರೆ ಈ ಗೌರ್ಮೆಂಟ್ದಾಗ ಮೊದಲಿನ ಕೊಡ್ತಾ ಇಲ್ಲ, ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಸಿಗ್ಬೇಕು. ಯಾಕಂದ್ರೆ 7ನೇ ತರಗತಿ ಬಿಟ್ಟು ಅವ್ರ ಮನ್ಯಾಗ ಬಿಡಬಾರ್ದು. 10th ಕಲಿಬೇಕು, PUC ಹೋಗ್ಬೇಕು, ಸೆಕೆಂಡ್ ಇಯರ್ ಹೋಗ್ಬೇಕು, ಮತ್ತೊಂದು ಬೇರೆ ಬೇರೆ ಕೋರ್ಸ್ ಎಲ್ಲ ಕಲಿಬೇಕು. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಪ್ರಾತಿನಿಧ್ಯ ಸಿಗಬೇಕು. ಅದ್ರ ಜೊತೆ ಗಂಡು ಮಕ್ಕಳನ್ನು ಇನ್ನೂ ಹೆಚ್ಚು, ಗಂಡು ಮಕ್ಳು ಎಲ್ಲರೂ ಬಸ್ಗೆ ಮತ್ತೊಂದು ಕಡೆ ಹೋಗ್ತಾರೆ, ಹೆಣ್ಮಕ್ಳಿಗೆ ಹೋಗಲ್ಲ. ಆ ದೃಷ್ಟಿಯಿಂದ ಮುಂದಿನ ದಿನಮಾನದಲ್ಲಿ ಹೈಸ್ಕೂಲ್ ಸಾಧ್ಯದಷ್ಟು ಎಲ್ಲೆಲ್ಲಿ ಬೇಡಿಕೆ ಐತಿ ಅದಕ್ಕೆಲ್ಲ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾ ಖಂಡಿತವಾಗಿ ಮಾಡ್ತೀನೋ. ಅದಕ್ಕೆ ಇವತ್ತು ನಾವು